ಡಿಯರ್ ಪೇರೆಂಟ್ಸ್, ನಿಮ್ಮ ಮಗು ಏನಾದರೂ ಕಷ್ಟದಲ್ಲಿದ್ದಾಗ, ಏನಾದರೂ ಚಾಲೆಂಜ್ನ ಫೇಸ್ ಮಾಡ್ತಿರ್ಬೇಕಾದ್ರೆ ನೀವು ಹೋಗಿ ಆ ಮಗುಗೆ ಹೆಲ್ಪ್ ಮಾಡ್ತಾ ಇದ್ದೀರಿ ಅಂದರೆ ಈ ವಿಡಿಯೋ ನಿಮಗಾಗಿ. ಸೊ ಇಲ್ಲಿ ನಾನು ಹೇಳ್ತಕ್ಕಂಥ ವಿಷಯ ಇವತ್ತೇನಿದೆಪ್ಪ ಅಂತಂದರೆ, ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಇಂಡಿಪೆಂಡೆಂಟ್ ಮಾಡಬೇಕಾದ್ರೆ. ಸೊ ನಾವು ಎಲ್ಲಿ ನಮಗೆ ಗೊತ್ತಿರಲಾರ್ದಂಗೆ ನಮ್ಮ ಮಕ್ಕಳನ್ನ ನಮ್ಮ ಮೇಲೆ ನಾವು ಡಿಪೆಂಡ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಇವತ್ತಿನ ಒಂದು ಪ್ರಶ್ನೆ. ಸೊ ಇದನ್ನು ಏನನ್ನು ನಾವು ನೋಡಬೇಕಾದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮಗು ಹೋಮ್ವರ್ಕ್ ಮಾಡ್ತಾ ಇಲ್ಲ, ಮಾಡಿಲ್ಲ, ಮಗು ಸ್ಕೂಲಲ್ಲಿ ಬೈಸ್ಕೊಳ್ತದೆ ಅಂತಂದರೆ ನಾವೇನು ಮಾಡ್ತೀವಿ, ಎಡಗೈಯಿಂದನೋ ಬಲಗೈಯಿಂದನೋ ಮಗು ಹೆಂಗೆ ಬರ್ತಿದೆ ಹೆಂಗೆ ಬರೆದು ನಾವು ಹೋಮ್ವರ್ಕ್ ಮಾಡಿಕೊಟ್ಬಿಡ್ತೀವಿ. ಅಥವಾ ಆ ಮಗು ಏನಾದರೂ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಬಂದಾಗ ಆ ಜಗಳವನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಹೋಗ್ತೀವಿ, ನಾವು ಅದನ್ನು ಸರಿ ಮಾಡಲಿಕ್ಕೆ ಹೋಗ್ತೀವಿ. ಆ ಒಂದು ಸಂದರ್ಭದಿಂದ ಮಗು ಏನು ಸ್ಕಿಲ್ ಕಲಿಬೇಕಿತ್ತು ಆ ಕಲೀಲಿಕ್ಕೆ ನಾವು ಬಿಡ್ದೇನೆ, ಅಥವಾ ನಾವು ಅದನ್ನು ನಾವು ಸಮಾಧಾನದಿಂದ ಅದನ್ನ ಹ್ಯಾಂಡಲ್ ಮಾಡ್ದೇ ಅದನ್ನು ನಾವು ಸಪೋರ್ಟ್ ಮಾಡಲಿಕ್ಕೆ ಅಂತೇಳಿ ಹೋಗಿ ಆ ಮಗುಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೋಗಿ ನಮಗೆ ಗೊತ್ತಿರಲಾರ್ದಂಗೆ ನಮ್ಮ ಮಕ್ಕಳನ್ನ ನಮ್ಮ ಮೇಲೆ ನಾವು ಡಿಪೆಂಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವು ಸೂಕ್ಷ್ಮವಾಗಿ ಆಪ್ರೇಟ್ ಮಾಡಬೇಕಾಗಿದೆ ಏನು ಅಂತಂದರೆ, ಇಟ್ ಈಸ್ ಓಕೆ ಟು ಬಿ ನಾಟ್ ಓಕೆ ಅಂತ ಏನು ಹೇಳ್ತಾರೆ ನೋಡಿರಿ, ಆ ರೀತಿ ನಮ್ಮ ಮಕ್ಕಳು ಎಲ್ಲ ಟೈಮಲ್ಲಿ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಟೈಮಲ್ಲಿ ಸರಿಯಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆ ತಪ್ಪಿನಿಂದ ಆ ಮಗುವಿಗೆ ಕಲೀಲಿಕ್ಕೆ ಒಂದು ಅವಕಾಶ ಕೊಟ್ಟು, ಆ ಸಂದರ್ಭದಿಂದ ಮಗುವಿಗೆ ಕಲೀಲಿಕ್ಕೆ ಅವಕಾಶ ಕೊಟ್ಟಾಗ ಅವರು ಇಂಡಿಪೆಂಡೆಂಟಾಗಿ ಬೆಳೀತಾರೆ ಮತ್ತು ಅವರ ಏನು ಗೋತ್ರು ಆಗ್ತಿರ್ತಾರಲ್ಲ ಲೈಫಲ್ಲಿ, ಅವ್ರೇನು ಕಷ್ಟ ಕಾರ್ಪಗಳನ್ನ ನೋಡ್ತಾರಲ್ಲ, ಈವನ್ ಅವ್ರು ದೊಡ್ಡವರಾದ್ಮೇಲೆ ಕೂಡ ಅವರೇ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ನಾವು ಈಗಿಂದನೇ ಅವರಿಗೆ ನಾವು ಆ ಸ್ಕಿಲ್ನ ಕಲೀಲಿಕ್ಕೆ ಅವಕಾಶ ಕೊಟ್ಟಾಗ ಅದು ಸಾಧ್ಯ ಆಗ್ತದೆ. ಸೊ ಈ ಒಂದು ಸ್ಕಿಲ್ನ ನಾವು ಬೆಳೆಸಲಿಕ್ಕೆ ನಾವು ಅವರ ಕಷ್ಟದಲ್ಲಿ ನಾವು ನಾವೇ ಮುಂದೆ ಹೋಗಿ ನಿಂತ್ಕೊಂಡು ಅದನ್ನು ಸಪೋರ್ಟ್ ಮಾಡೋದಕ್ಕಿಂತ ಆ ಕಷ್ಟದಿಂದನೇ, ಆ ಚಾಲೆಂಜಿಂದನೇ ಮಗುವಿಗೆ ಕಲೀಲಿಕ್ಕೆ ಒಂದಿಷ್ಟು ಎಂಪವರ್ ಮಾಡ್ತಾ, ಅಫ್ಕೋರ್ಸ್ ನಾವು ಟ್ರೈನಿಂಗ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅದನ್ನ ಮಾಡ್ತಾ ಅವರು ಇಂಡಿಪೆಂಡೆಂಟಾಗಿ ಕಲೀಲಿಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ಥ್ಯಾಂಕ್ ಯು.